ಹಾಯ್, ಎಲ್ಲರೂ ಹೇಗಿದ್ದೀರಾ? ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಕೆಂಪು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ. ಹಣ್ಣಾಗಿರೋ ಮೆಣಸಿನ್ಕಾಯಿ, ಜೀರಿಗೆ, ಮೆಂತ್ಯ, ಬೆಲ್ಲ, ಹುಣಸೆ ಹಣ್ಣು, ಉಪ್ಪು. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ತಗೊಂಡಿದ್ದೀನಿ. ಮೆಂತ್ಯನ ಹುರ್ಕೋತಾ ಇದ್ದೀನಿ. ಜಾಸ್ತಿ ಬೇಡ, ಕಹಿ ಬಂದ್ಬಿಡತ್ತೆ. ಒಂದು 1/4 ಟೀ ಚಮಚದಕ್ಕಿಂತ ಚೂರು ಕಮ್ಮಿ ಇದ್ರೂ ಪರವಾಗಿಲ್ಲ. ನಾನು ಒಂದು 1/4 kg ಅಷ್ಟು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಮೆಂತ್ಯ ಆದರೆ ಸಾಕಾಗತ್ತೆ. ಇವಾಗ ಆಗಿದೆ. ನಾನು ಈ ಬಟ್ಲಿಗೆ ಹಾಕೋತಾ ಇದ್ದೀನಿ. ನಾನು ಮೆಂತ್ಯ ಹುರ್ಕೊಂಡಿದ್ನಲ್ಲ, ಕುಟಾಣಿಲಿ ಒಂದ್ಸಲ ಕುಟ್ಕೊಂಡ್ಬಿಡ್ತೀನಿ. ಈ ರೀತಿ ಆಗಿದೆ ನೋಡಿ. ಮತ್ತೆ ನಾನು ಇವಾಗ ಮಿಕ್ಸಿ ಜಾರ್ಗೆ ಮತ್ತೆ ಹಾಕೊಳ್ತೀನಿ. ಅವಾಗ ಪೂರ್ತಿ ನುಣ್ಣಗಾಗತ್ತೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಈ ಹಣ್ಣುಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಕೆಲವರು ಒಣಮೆಣಸಿನ್ಕಾಯಿ ಇದ್ರೆ ಅದನ್ನ ಬಿಸಿನೀರಲ್ಲಿ ನೆನೆಸಿ ಆಮೇಲೆ ನೀರಿಂದ ತೆಗೆದು ಆ ಥರ ಕೂಡ ಕೆಂಪು ಚಟ್ನಿ ಮಾಡ್ತಾರೆ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಕೆಂಪಾಗಿರುತ್ತೆ ಅಂದರೆ ಹಣ್ಣು ಮೆಣಸಿನ್ಕಾಯಿ ಆಗಿರ್ತಲ್ಲ, ಅದನ್ನೇ ತಗೊಂಡಿದ್ದೀನಿ. ಇದು ಖಾರ ಜಾಸ್ತಿ ಇದೆ, ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ನಾನು ಹುಣಸೆ ಹಣ್ಣು ಆಲ್ರೆಡಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಬೇಗ ಚೆನ್ನಾಗಿ ನುರಿಯತ್ತೆ, ಅದಕ್ಕೋಸ್ಕರ ಅಷ್ಟೇ. ನಾರೆಲ್ಲ ತೆಗ್ದಿದ್ದೀನಿ. ನಾರೆಲ್ಲ ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಿದ್ದೀನಿ. ಚೂರು ಬೆಲ್ಲ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಕೆಲವರು ಈ ಹಂತದಲ್ಲಿ ಬೆಳ್ಳುಳ್ಳಿ ಸಹ ಬಿಡಿಸಿ ಹಾಕೊಂಡಿರ್ತಾರೆ. ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಮೆಂತ್ಯ ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಕೆಂಪು ಚಟ್ನಿನ ಮಾಡ್ಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ಚಟ್ನಿ ಆಗಿದೆಯಾ ನೋಡೋಣ. ನೋಡಿ, ಈ ರೀತಿ ನುಣ್ಣಗಾಗಿದೆ. ಸ್ವಲ್ಪ ತರ್ತರಿ ರುಬ್ಬಿದ್ರೆ ಬೀಜ ಹಾಗಾಗೆ ಇರತ್ತೆ ನೋಡಿ. ಈ ರೀತಿ ನುಣ್ಣಗಾಗಿದೆ ಕೆಂಪು ಚಟ್ನಿ. ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ. ಇವಾಗ ಒಗ್ಗರಣೆಗೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಜಾಸ್ತಿ ಬೇಡ. ಇವಾಗ ಎಣ್ಣೆ ಕಾದಿದೆ. ಹಿಂಗೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕೋತಾ ಇದ್ದೀನಿ. ಇವಾಗ ಚಟ್ನಿ ಹಾಕೋತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಮಾಡಿರೋದ್ರಿಂದ ಒಂದೇ ಸಲ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಜಾಸ್ತಿ ಏನಾದರೂ ನಾವು ಚಟ್ನಿ ಮಾಡ್ಕೊಂಡಿದ್ದಾಗ ನಾವು ಯೂಸ್ ಮಾಡ್ತೀವಲ್ಲ, ಅವಾಗ ತೆಗ್ದಿರ್ತೀವಲ್ಲ ಚಟ್ನಿ, ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಒಗ್ಗರಣೆ ಕೊಟ್ಕೋಬೋದು. ಈ ಕೆಂಪು ಚಟ್ನಿನ 1-2 ತಿಂಗಳ ತನಕ ಸ್ಟೋರ್ ಮಾಡಿ ಇಡ್ಬೋದು. ಏರ್ಟೈಟ್ ಜಾರ್ಗೆ ಹಾಕಿ ಇಟ್ಬಿಟ್ರೆ 1-2 ತಿಂಗಳು ಏನೂ ಆಗಲ್ಲ. ಇದು ಈ ರೀತಿ ಬಾಡಿಸಿರ್ತೀವಲ್ಲ, ಹಾಗಾಗಿ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟಿರತ್ತೆ. ನಾನಿಲ್ಲಿ ನೀರು ಸೋಗಿಸಿಲ್ಲ. ಈ ರೀತಿ 5 ನಿಮಿಷ ಕೈ ಆಡಿಸ್ತಾ ಇದ್ದೀನಿ ನೋಡಿ. ಇವಾಗ ಚಟ್ನಿ ರೆಡಿ ಇದೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಇದು, ಆಮೇಲೆ ನಾನು ಏರ್ಟೈಟ್ ಜಾರ್ಗೆ ಹಾಕಿಡ್ತೀನಿ. ನೋಡಿ, ಕೆಂಪು ಚಟ್ನಿ ರೆಡಿ ಆಗಿದೆ. ಇದಕ್ಕೆ ರಂಜಕ ಅಂತಲೂ ಹೇಳ್ತಾರೆ. ಇದು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ದೋಸೆಗೆ ಮೇಲ್ಗಡೆ ಒಂದು ಸ್ವಲ್ಪ ಮಸಾಲೆ ದೋಸೆ ಮಾಡಿದಾಗ ಕೆಂಪು ಚಟ್ನಿ ಸವರ್ತಾರಲ್ಲ, ಆ ರೀತಿ ಹಾಕೊಂಡು ತುಂಬ ರುಚಿಯಾಗಿರುತ್ತೆ. ಇದು ಸ್ವಲ್ಪ ಹಾಕೊಂಡು ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ತುಂಬ ಖಾರ ಇರುತ್ತೆ ಇದು. ಹಾಗಾಗಿ ನೀವು ಒಮ್ಮೆ ಮನೇಲಿ ಈ ರೀತಿ ಕೆಂಪು ಚಟ್ನಿ ಮಾಡ್ಕೊಂಡು ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.